ನೂರಾರು ಮಂದಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆಚಾರ್ಯ ಕಾಲೇಜ್ ಆಫ್ ನರ್ಸಿಂಗ್ ಮುಂದೆ ಪ್ರೊಟೆಸ್ಟ್ ನಡೀತಾ ಇದೆ. ಲಕ್ಷ ಲಕ್ಷ ಹಣ ಪಡೆದು ಅಡ್ಮಿಷನ್ ಮಾಡಿಸಿಕೊಂಡಿದ್ದಾರೆ. ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗ್ ಅನುಮತಿಯನ್ನೇ ಪಡೆದಿಲ್ಲ, ಸುಳ್ಳು ಹೇಳಿ ಲಕ್ಷ ಲಕ್ಷ ಹಣವನ್ನ ಕಟ್ಟಿಸಿಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಕಾಲೇಜಿನ ವಿರುದ್ಧವಾಗಿ ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ. ಹೀಗಾಗಿ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ನೂರಾರು ಮಂದಿ ವಿದ್ಯಾರ್ಥಿಗಳು. ಭಾರತೀಯ ನರ್ಸಿಂಗ್ ಕೌನ್ಸಿಲಿಂಗ್ ಅನುಮತಿಯನ್ನ ಪಡಿತೇವೆ, ಅನುಮತಿ ನವೀಕರಣ ಮಾಡಿಸ್ತೇವೆ ಅಂತ ಹೇಳಿ ಕಾಲೇಜಿನ ಪರವಾಗಿ ಕೃಷ್ಣಾರೆಡ್ಡಿ ಸ್ಪಷ್ಟನೆಯನ್ನ ಕೊಡ್ತಿದ್ದಾರೆ. ಕಾಲೇಜಿನ ಡೈರೆಕ್ಟರ್ ಮಾರ್ಕೆಟಿಂಗ್ ಹೆಡ್ ಕೃಷ್ಣಾರೆಡ್ಡಿ ಒಂದು ಕಡೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರೆ, ಕಾಲೇಜಿನ ಆಡಳಿತ ಮಂಡಳಿ ತನ್ನದೇ ಆದ ಸಬೂಬನ್ನ ಕೊಡ್ತಾ ಇದೆ. ಯಾವುದೇ ವಿದ್ಯಾರ್ಥಿಗಳಿಗೂ ತೊಂದರೆ ಆಗೋದಿಲ್ಲ, 10 ದಿನ ಟೈಮ್ ಕೇಳಿದ್ದೇವೆ, ಅಷ್ಟರಲ್ಲಿ ಎಲ್ಲವನ್ನ ಕೂಡ ಸರಿ ಮಾಡ್ತೇವೆ ಅಂತ ಕಾಲೇಜಿನ ಅಧಿಕಾರಿಗಳು ಸ್ಪಷ್ಟನೆಯನ್ನ ನೀಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಎಸ್ನ ಈಗ ಆರ್ ಟಿ ನಗರದ ಆಚಾರ್ಯ ನರ್ಸಿಂಗ್ ಕಾಲೇಜ್ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು ನೂರಾರು ನರ್ಸಿಂಗ್ ವಿದ್ಯಾರ್ಥಿಗಳು ಒಂದು ಕಡೆ ಆ ಕಾಲೇಜ್ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ರೆ, ಒಂದು ಕಡೆ INC ಮಾನ್ಯತೆ ಪಡೆಯದೆ ನಮ್ಮನ್ನೆಲ್ಲ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ, ಲಕ್ಷ ಲಕ್ಷ ಹಣವನ್ನು ತೆಗೆದುಕೊಂಡು ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ. ಬಟ್ ಈಗ INC ಈ ಒಂದು ನರ್ಸಿಂಗ್ ಕಾಲೇಜಲ್ಲಿ ಇಲ್ಲ. ಹೀಗಾಗಿ ನಮಗೆ ಮುಂದೆ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ನಾವು ಕೋರ್ಸ್ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ INC ಸರ್ಟಿಫಿಕೇಟ್ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ನಮಗೆ ಕೆಲಸ ಸಿಗಬೇಕಂದ್ರೆ INC ಸರ್ಟಿಫಿಕೇಟ್ ತುಂಬ ಬೇಕಾಗುತ್ತೆ. ಆದರೆ ಈಗ INC ಸರ್ಟಿಫಿಕೇಟ್ ಇಲ್ಲ. ಹೀಗಾಗಿ ನೂರಾರು ವಿದ್ಯಾರ್ಥಿಗಳು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋ INC ನೋ ಕ್ಲಾಸ್ ಅಂತ ಒಂದು ಕಡೆ ಆ ಭಿತ್ತಿಪತ್ರ ಇಟ್ಕೊಂಡು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಮಾತಾಡ್ತೀನಿ, ಅಡ್ಮಿಷನ್ ಯಾವ ರೀತಿ ಮಾಡಿಕೊಂಡ್ರೆ? ಯಾಕಂದ್ರೆ INC ಇಲ್ಲ ಅಂತ ನೀವು ಹೇಳ್ತಿದ್ರ, ಆರೋಪ ಮಾಡ್ತಿದ್ರ. ಸರ್, ನಾವು ಅಡ್ಮಿಷನ್ ಆಗುವಾಗ ನಮ್ಗೆ INC ಇದೆ ಅಂತಾನೆ ಹೇಳಿದ್ದು. ಬಟ್ ಇವಾಗ 22 ಇಂದ ನಮಗೆ INC ಇಲ್ಲ. ನಮ್ಮ ಕಾಲೇಜ್ INC ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಂಡರಲ್ಲಿ ನಮ್ಮ ಕಾಲೇಜ್ ನೇಮ್ ಬರ್ತಾ ಇಲ್ಲ. ಸೊ ಹೀಗಾಗಿ ಏನಾಗ್ತಿದೆ, ತುಂಬ ಔಟ್ಪುಟ್ ಆದರೆ ಒಂದ್ಸಲ ನಾವು ಔಟ್ಪುಟ್ ಆದ್ವಿ ಅಂದರೆ INC ಸರ್ಟಿಫಿಕೇಟ್ ಇಲ್ಲ ಅಂದರೆ, ಈಗ ನಾವು ಇಲ್ಲಿ KNC ಸರ್ಟಿಫಿಕೇಟ್ ಇದೆ, ಇಲ್ಲಿ ನಾವು ವರ್ಕ್ ಮಾಡ್ತೀವಿ. ಬಟ್ ಬೇರೆ ಸ್ಟೇಟಿಂದ ಬಂದಿರೋರು INC ಇಲ್ಲದೆ ಅವ್ರ ಸ್ಟೇಟಲ್ಲಿ ಹೋಗಿ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ. ನಮಗೂ ಕೂಡ ಸ್ಯಾಲ್ರಿ ಕಮ್ಮಿ ಆಗ್ಬೋದು. 4th ಇಯರ್ಗೆ 3 lakhs 3 lakh ಸಮಥಿಂಗ್. ಮತ್ತು ಗೌರ್ಮೆಂಟ್ ಸೀಟ್ಗೆ ಅದು ಗೌರ್ಮೆಂಟಿಂದ ಎಷ್ಟು ಇದು ಆಗಿರುತ್ತೋ ಅಷ್ಟು ಮಾತ್ರ ಸ್ಯಾಲ್ರಿ ಇರೋದು. ಫಸ್ಟ್ ಇಯರಲ್ಲೆಲ್ಲ 1,30,000 1,40,000 ಎಲ್ಲ ತಗೊಂಡ್ರು. ಅದಾದಮೇಲೆ ಸೆಕೆಂಡ್ ಇಯರ್ ಎಲ್ಲ 50,000 ಹೇಳಿದ್ರಂತ ಕಾಲೇಜ್ ಆಡಳಿತ ಮಂಡಳಿ. ಅವ್ರು ಸುಳ್ಳು ಹೇಳಿದ್ದಾರೆ ಅನ್ನೋದಕ್ಕಿಂತ ಫಸ್ಟ್ ನಮಗೆ INC ಇದೆ ಅಂತ ಹೇಳಿದ್ರು. ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಆ್ಯಸ್ ಪರ್ ದ ಇನ್ಸ್ಪೆಕ್ಷನ್ ಎಲ್ಲ ಕೊಟ್ಟಿದ್ದೀವಿ. ಇವಾಗ ನಮ್ಮ ಹತ್ರ ಎಲ್ಲ ಎಲ್ಲಿ ಪ್ರೂಫ್ ಇದೆ, ಎವ್ರಿಥಿಂಗ್ ಪ್ರಿಂಟ್ ಅಪ್ ಟು ಡೇಟ್ ಪ್ರೂಫ್ ಇದೆ. ಯಾವಾಗೂ ನಾನು ಸ್ಟೂಡೆಂಟ್ಸ್ಗೆ ಈ ಥರನೂ ಪ್ರಾಬ್ಲಮ್ ಮಾಡೋಕ್ಕೆ ಇಲ್ಲ. ನಾನು ಅದಕ್ಕೆ ಹೇಳಿದ್ದೀನಿ, ನಮ್ಗೆ ಸಿಕ್ಕಿಲ್ಲ, INC ಸಿಗ್ತದೆ, ಎಲ್ಲರಿಗೂ ಸಿಗ್ತದೆ. 1 by 1 ಸ್ಟೆಪ್ ಇರ್ತದೆ, ಅದು ಪ್ರಾಸೆಸ್ ಇದೆ. INC ಅಫಿಲಿಯೇಷನ್ ರಿನ್ಯೂವಲ್. ನೂರಾರು ಮಂದಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆಚಾರ್ಯ ಕಾಲೇಜ್ ಆಫ್ ನರ್ಸಿಂಗ್ ಮುಂದೆ ಪ್ರೊಟೆಸ್ಟ್ ನಡೀತಾ ಇದೆ. ಲಕ್ಷ ಲಕ್ಷ ಹಣ ಪಡೆದು ಅಡ್ಮಿಷನ್ ಮಾಡಿಸಿಕೊಂಡಿದ್ದಾರೆ. ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗ್ ಅನುಮತಿಯನ್ನೇ ಪಡೆದಿಲ್ಲ, ಸುಳ್ಳು ಹೇಳಿ ಲಕ್ಷ ಲಕ್ಷ ಹಣವನ್ನ ಕಟ್ಟಿಸಿಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಕಾಲೇಜಿನ ವಿರುದ್ಧವಾಗಿ ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ. ಹೀಗಾಗಿ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ನೂರಾರು ಮಂದಿ ವಿದ್ಯಾರ್ಥಿಗಳು. ಭಾರತೀಯ ನರ್ಸಿಂಗ್ ಕೌನ್ಸಿಲಿಂಗ್ ಅನುಮತಿಯನ್ನ ಪಡಿತೇವೆ, ಅನುಮತಿ ನವೀಕರಣ ಮಾಡಿಸ್ತೇವೆ ಅಂತ ಹೇಳಿ ಕಾಲೇಜಿನ ಪರವಾಗಿ ಕೃಷ್ಣಾರೆಡ್ಡಿ ಸ್ಪಷ್ಟನೆಯನ್ನ ಕೊಡ್ತಿದ್ದಾರೆ. ಕಾಲೇಜಿನ ಡೈರೆಕ್ಟರ್ ಮಾರ್ಕೆಟಿಂಗ್ ಹೆಡ್ ಕೃಷ್ಣಾರೆಡ್ಡಿ ಒಂದು ಕಡೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರೆ, ಕಾಲೇಜಿನ ಆಡಳಿತ ಮಂಡಳಿ ತನ್ನದೇ ಆದ ಸಬೂಬನ್ನ ಕೊಡ್ತಾ ಇದೆ. ಯಾವುದೇ ವಿದ್ಯಾರ್ಥಿಗಳಿಗೂ ತೊಂದರೆ ಆಗೋದಿಲ್ಲ, 10 ದಿನ ಟೈಮ್ ಕೇಳಿದ್ದೇವೆ, ಅಷ್ಟರಲ್ಲಿ ಎಲ್ಲವನ್ನ ಕೂಡ ಸರಿ ಮಾಡ್ತೇವೆ ಅಂತ ಕಾಲೇಜಿನ ಅಧಿಕಾರಿಗಳು ಸ್ಪಷ್ಟನೆಯನ್ನ ನೀಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ.
ಎಸ್ ನಾ ಈಗ ಆರ್ ಟಿ ನಗರದ ಆಚಾರ್ಯ ನರ್ಸಿಂಗ್ ಕಾಲೇಜ್ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು ನೂರಾರು ನರ್ಸಿಂಗ್ ವಿದ್ಯಾರ್ಥಿಗಳು ಒಂದು ಕಡೆ ಆ ಕಾಲೇಜ್ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ರೆ, ಒಂದು ಕಡೆ INC ಮಾನ್ಯತೆ ಪಡೆಯದೆ ನಮ್ಮನ್ನೆಲ್ಲ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ. ಲಕ್ಷ ಹಣವನ್ನು ತೆಗೆದುಕೊಂಡು ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ. ಬಟ್ ಈಗ INC ಈ ಒಂದು ನರ್ಸಿಂಗ್ ಕಾಲೇಜಲ್ಲಿ ಇಲ್ಲ. ಹೀಗಾಗಿ ನಮಗೆ ಮುಂದೆ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ನಾವು ಕೋರ್ಸ್ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ INC ಸರ್ಟಿಫಿಕೇಟ್ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ನಮಗೆ ಕೆಲಸ ಸಿಗಬೇಕಂದ್ರೆ INC ಸರ್ಟಿಫಿಕೇಟ್ ತುಂಬ ಬೇಕಾಗುತ್ತೆ. ಆದರೆ ಈಗ INC ಸರ್ಟಿಫಿಕೇಟ್ ಇಲ್ಲ. ಹೀಗಾಗಿ ನೂರಾರು ವಿದ್ಯಾರ್ಥಿಗಳು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋ INC ನೋ ಕ್ಲಾಸ್ ಅಂತ ಒಂದು ಕಡೆ ಆ ಭಿತ್ತಿಪತ್ರ ಹಿಡ್ಕೊಂಡು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಮಾತಾಡ್ತೀನಿ. ಅಡ್ಮಿಷನ್ ಯಾವ ರೀತಿ ಮಾಡ್ಕೊಂಡ್ರೆ? ಯಾಕಂದ್ರೆ INC ಇಲ್ಲ ಅಂತ ನೀವು ಹೇಳ್ತಿದ್ರ, ಆರೋಪ ಮಾಡ್ತಿದ್ರ. ಸರ್, ನಾವು ಅಡ್ಮಿಷನ್ ಆಗುವಾಗ ನಮ್ಗೆ INC ಇದೆ ಅಂತಲೇ ಹೇಳಿದ್ದು. ಬಟ್ ಇವಾಗ 22 ಇಂದ ನಮಗೆ INC ಇಲ್ಲ. ನಮ್ಮ ಕಾಲೇಜ್ INC ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಂಡರಲ್ಲಿ ನಮ್ಮ ಕಾಲೇಜ್ ನೇಮ್ ಬರ್ತಾ ಇಲ್ಲ. ಸೊ ಹೀಗಾಗಿ ಏನಾಗ್ತಿದೆ, ತುಂಬ ಔಟ್ಪುಟ್ ಆದರೆ ಒಂದ್ಸಲ ನಾವು ಔಟ್ಪುಟ್ ಆದ್ವಿ ಅಂದರೆ INC ಸರ್ಟಿಫಿಕೇಟ್ ಇಲ್ಲ ಅಂದರೆ, ಈಗ ನಾವು ಇಲ್ಲಿ KNC ಸರ್ಟಿಫಿಕೇಟ್ ಇದೆ, ಇಲ್ಲಿ ನಾವು ವರ್ಕ್ ಮಾಡ್ತೀವಿ. ಬಟ್ ಬೇರೆ ಸ್ಟೇಟಿಂದ ಬಂದಿರೋರು INC ಇಲ್ಲೇ ಅವ್ರ ಸ್ಟೇಟಲ್ಲಿ ಹೋಗಿ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ. ನಮಗೂ ಕೂಡ ಸ್ಯಾಲ್ರಿ ಕಮ್ಮಿ ಆಗ್ಬೋದು. 4th ಇಯರ್ಗೆ 3 lakhs 3 lakh ಸಮಥಿಂಗ್. ಮತ್ತು ಗೌರ್ಮೆಂಟ್ ಸೀಟ್ಗೆ ಅದು ಗೌರ್ಮೆಂಟಿಂದ ಎಷ್ಟು ಇದು ಆಗಿರುತ್ತೋ ಅಷ್ಟು ಮಾತ್ರ ಸ್ಯಾಲ್ರಿ ಇರೋದು. ಫಸ್ಟ್ ಇಯರಲ್ಲೆಲ್ಲ 1,30,000 1,40,000 ಎಲ್ಲ ತಗೊಂಡ್ರು. ಅದಾದಮೇಲೆ ಸೆಕೆಂಡ್ ಇಯರ್ ಎಲ್ಲ 50,000 ಹೇಳಿದ್ರಂತ ಕಾಲೇಜ್ ಆಡಳಿತ ಮಂಡಳಿ. ಅವ್ರು ಸುಳ್ಳು ಹೇಳಿದ್ದಾರೆ ಅನ್ನೋದಕ್ಕಿಂತ ಫಸ್ಟ್ ನಮಗೆ INC ಇದೆ ಅಂತ ಹೇಳಿದ್ರು. ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಆ್ಯಸ್ ಪರ್ ದ ಇನ್ಸ್ಪೆಕ್ಷನ್ ಎಲ್ಲ ಕೊಟ್ಟಿದ್ದೀವಿ. ಇವಾಗ ನಮ್ಮ ಹತ್ರ ಎಲ್ಲ ಎಲ್ಲಿ ಪ್ರೂಫ್ ಇದೆ, ಎವ್ರಿಥಿಂಗ್ ಪ್ರಿಂಟ್ ಅಪ್ ಟು ಡೇಟ್ ಪ್ರೂಫ್ ಇದೆ. ಯಾವಾಗೂ ನಾನು ಸ್ಟೂಡೆಂಟ್ಸ್ಗೆ ಈ ಥರನೂ ಪ್ರಾಬ್ಲಮ್ ಮಾಡೋಕ್ಕೆ ಇಲ್ಲ. ನಾನು ಅದಕ್ಕೆ ಹೇಳಿದ್ದೀನಿ, ನಮ್ಗೆ ಸಿಕ್ಕಿಲ್ಲ. INC ಸಿಗ್ತದೆ, ಎಲ್ಲರಿಗೂ ಸಿಗ್ತದೆ. 1 by 1 ಸ್ಟೆಪ್ ಇರ್ತದೆ. ಅದು ಪ್ರಾಸೆಸ್ ಇದೆ. INC ಅಫಿಲಿಯೇಷನ್ ರಿನ್ಯೂವಲ್. ನೂರಾರು ಮಂದಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆಚಾರ್ಯ ಕಾಲೇಜ್ ಆಫ್ ನರ್ಸಿಂಗ್ ಮುಂದೆ ಪ್ರೊಟೆಸ್ಟ್ ನಡೀತಾ ಇದೆ. ಲಕ್ಷ ಹಣ ಪಡೆದು ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ. ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗ್ ಅನುಮತಿಯನ್ನೇ ಪಡೆದಿಲ್ಲ. ಸುಳ್ಳು ಹೇಳಿ ಲಕ್ಷ ಹಣವನ್ನ ಕಟ್ಟಿಸ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಕಾಲೇಜಿನ ವಿರುದ್ಧವಾಗಿ ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ. ಹೀಗಾಗಿ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ನೂರಾರು ಮಂದಿ ವಿದ್ಯಾರ್ಥಿಗಳು. ಭಾರತೀಯ ನರ್ಸಿಂಗ್ ಕೌನ್ಸಿಲಿಂಗ್ ಅನುಮತಿಯನ್ನ ಪಡಿತೇವೆ, ಅನುಮತಿ ನವೀಕರಣ ಮಾಡಿಸ್ತೇವೆ ಅಂತ ಹೇಳಿ ಕಾಲೇಜಿನ ಪರವಾಗಿ ಕೃಷ್ಣಾರೆಡ್ಡಿ ಸ್ಪಷ್ಟನೆಯನ್ನ ಕೊಡ್ತಿದ್ದಾರೆ. ಕಾಲೇಜಿನ ಡೈರೆಕ್ಟರ್ ಮಾರ್ಕೆಟಿಂಗ್ ಹೆಡ್ ಕೃಷ್ಣಾರೆಡ್ಡಿ. ಒಂದು ಕಡೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರೆ, ಕಾಲೇಜಿನ ಆಡಳಿತ ಮಂಡಳಿ ತನ್ನದೇ ಆದ ಸಬೂಬನ್ನ ಕೊಡ್ತಾ ಇದೆ. ಯಾವುದೇ ವಿದ್ಯಾರ್ಥಿಗಳಿಗೂ ತೊಂದರೆ ಆಗೋದಿಲ್ಲ, 10 ದಿನ ಟೈಮ್ ಕೇಳಿದ್ದೇವೆ, ಅಷ್ಟರಲ್ಲಿ ಎಲ್ಲವನ್ನ ಕೂಡ ಸರಿ ಮಾಡ್ತೇವೆ ಅಂತ ಕಾಲೇಜಿನ ಅಧಿಕಾರಿಗಳು ಸ್ಪಷ್ಟನೆಯನ್ನ ನೀಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಎಸ್ ನಾ ಈಗ ಆರ್ ಟಿ ನಗರದ ಆಚಾರ್ಯ ನರ್ಸಿಂಗ್ ಕಾಲೇಜ್ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು ನೂರಾರು ನರ್ಸಿಂಗ್ ವಿದ್ಯಾರ್ಥಿಗಳು ಒಂದು ಕಡೆ ಆ ಕಾಲೇಜ್ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ರೆ, ಒಂದು ಕಡೆ INC ಮಾನ್ಯತೆ ಪಡೆಯದೆ ನಮ್ಮನ್ನೆಲ್ಲ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ. ಲಕ್ಷ ಹಣವನ್ನು ತೆಗೆದುಕೊಂಡು ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ. ಬಟ್ ಈಗ INC ಈ ಒಂದು ನರ್ಸಿಂಗ್ ಕಾಲೇಜಲ್ಲಿ ಇಲ್ಲ. ಹೀಗಾಗಿ ನಮಗೆ ಮುಂದೆ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ನಾವು ಕೋರ್ಸ್ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ INC ಸರ್ಟಿಫಿಕೇಟ್ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ನಮಗೆ ಕೆಲಸ ಸಿಗಬೇಕಂದ್ರೆ INC ಸರ್ಟಿಫಿಕೇಟ್ ತುಂಬ ಬೇಕಾಗುತ್ತೆ. ಆದರೆ ಈಗ INC ಸರ್ಟಿಫಿಕೇಟ್ ಇಲ್ಲ. ಹೀಗಾಗಿ ನೂರಾರು ವಿದ್ಯಾರ್ಥಿಗಳು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋ INC ನೋ ಕ್ಲಾಸ್ ಅಂತ ಒಂದು ಕಡೆ ಆ ಭಿತ್ತಿಪತ್ರ ಹಿಡ್ಕೊಂಡು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಮಾತಾಡ್ತೀನಿ. ಅಡ್ಮಿಷನ್ ಯಾವ ರೀತಿ ಮಾಡ್ಕೊಂಡ್ರೆ? ಯಾಕಂದ್ರೆ INC ಇಲ್ಲ ಅಂತ ನೀವು ಹೇಳ್ತಿದ್ರ, ಆರೋಪ ಮಾಡ್ತಿದ್ರ. ಸರ್, ನಾವು ಅಡ್ಮಿಷನ್ ಆಗುವಾಗ ನಮ್ಗೆ INC ಇದೆ ಅಂತಲೇ ಹೇಳಿದ್ದು. ಬಟ್ ಇವಾಗ 22 ಇಂದ ನಮಗೆ INC ಇಲ್ಲ. ನಮ್ಮ ಕಾಲೇಜ್ INC ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಂಡರಲ್ಲಿ ನಮ್ಮ ಕಾಲೇಜ್ ನೇಮ್ ಬರ್ತಾ ಇಲ್ಲ. ಸೊ ಹೀಗಾಗಿ ಏನಾಗ್ತಿದೆ, ತುಂಬ ಔಟ್ಪುಟ್ ಆದರೆ ಒಂದ್ಸಲ ನಾವು ಔಟ್ಪುಟ್ ಆದ್ವಿ ಅಂದರೆ INC ಸರ್ಟಿಫಿಕೇಟ್ ಇಲ್ಲ ಅಂದರೆ, ಈಗ ನಾವು ಇಲ್ಲಿ KNC ಸರ್ಟಿಫಿಕೇಟ್ ಇದೆ, ಇಲ್ಲಿ ನಾವು ವರ್ಕ್ ಮಾಡ್ತೀವಿ. ಬಟ್ ಬೇರೆ ಸ್ಟೇಟಿಂದ ಬಂದಿರೋರು INC ಇಲ್ಲೇ ಅವ್ರ ಸ್ಟೇಟಲ್ಲಿ ಹೋಗಿ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ. ನಮಗೂ ಕೂಡ ಸ್ಯಾಲ್ರಿ ಕಮ್ಮಿ ಆಗ್ಬೋದು. 4th ಇಯರ್ಗೆ 3 lakhs 3 lakh ಸಮಥಿಂಗ್. ಮತ್ತು ಗೌರ್ಮೆಂಟ್ ಸೀಟ್ಗೆ ಅದು ಗೌರ್ಮೆಂಟಿಂದ ಎಷ್ಟು ಇದು ಆಗಿರುತ್ತೋ ಅಷ್ಟು ಮಾತ್ರ ಸ್ಯಾಲ್ರಿ ಇರೋದು. ಫಸ್ಟ್ ಇಯರಲ್ಲೆಲ್ಲ 1,30,000 1,40,000 ಎಲ್ಲ ತಗೊಂಡ್ರು. ಅದಾದಮೇಲೆ ಸೆಕೆಂಡ್ ಇಯರ್ ಎಲ್ಲ 50,000 ಹೇಳಿದ್ರಂತ ಕಾಲೇಜ್ ಆಡಳಿತ ಮಂಡಳಿ. ಅವ್ರು ಸುಳ್ಳು ಹೇಳಿದ್ದಾರೆ ಅನ್ನೋದಕ್ಕಿಂತ ಫಸ್ಟ್ ನಮಗೆ INC ಇದೆ ಅಂತ ಹೇಳಿದ್ರು. ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಆ್ಯಸ್ ಪರ್ ದ ಇನ್ಸ್ಪೆಕ್ಷನ್ ಎಲ್ಲ ಕೊಟ್ಟಿದ್ದೀವಿ. ಇವಾಗ ನಮ್ಮ ಹತ್ರ ಎಲ್ಲ ಎಲ್ಲಿ ಪ್ರೂಫ್ ಇದೆ, ಎವ್ರಿಥಿಂಗ್ ಪ್ರಿಂಟ್ ಅಪ್ ಟು ಡೇಟ್
ಪ್ರೂಫ್ ಇದೆ. ಯಾವಾಗೂ ನಾನು ಸ್ಟೂಡೆಂಟ್ಸ್ಗೆ ಈ ಥರನೂ ಪ್ರಾಬ್ಲಮ್ ಮಾಡೋಕ್ಕೆ ಇಲ್ಲ. ನಾನು ಅದಕ್ಕೆ ಹೇಳಿದ್ದೀನಿ. ನಮ್ಗೆ ಸಿಕ್ಕಿಲ್ಲ INC ಸಿಗ್ತದೆ, ಎಲ್ಲರಿಗೂ ಸಿಗ್ತದೆ. 1 by 1 ಸ್ಟೆಪ್ ಇರ್ತದೆ, ಅದು ಪ್ರಾಸೆಸ್ ಇದೆ. INC ಅಫಿಲಿಯೇಷನು ರಿನ್ಯೂವಲ್